ಚನ್ನರಾಯಪಟ್ಟಣದಲ್ಲಿ ಜನನಿ ಸೇವಾ ಫೌಂಡೇಶನ್ ಸಂಸ್ಥೆಯ ವತಿಯಿಂದ ವಿಶ್ವ ಪರಿಸರ ದಿನದ ಅಂಗವಾಗಿ ಚನ್ನರಾಯಪಟ್ಟಣ ತಾಲೂಕು ಕಸಬಾ ಹೋಬಳಿ ಕುರುವಂಕ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ವಿವಿಧ ಬಗೆಯ ಗಿಡಗಳನ್ನು ವಿತರಿಸುವುದು, ನೋಟ್ಬುಕ್, ಪೆನ್, ಪೆನ್ಸಿಲ್ ಮತ್ತು ಸಿಹಿ ಹಂಚುವುದರ ಮೂಲಕ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಮಂಜುನಾಥ ಆರ್ ಕುರುವಂಕರವರು ಪರಿಸರ ಸಂರಕ್ಷಣೆ ಹಾಗೂ ಶೈಕ್ಷಣಿಕವಾಗಿ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಹೊಂದಬೇಕು ಹಾಗೂ ಉಳಿಯಬೇಕು, ಅವುಗಳು ಉಳಿದರೆ ಬಡವರಿಗೆ ವಿದ್ಯೆ ಸಿಗುತ್ತದೆ ಎಂದು ಹೇಳಿದರು. ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಮಂಜುನಾಥ ಆರ್ ಕುರುವಂಕ, ಉಪಾಧ್ಯಕ್ಷರಾದ ರುದ್ರೇಶ್ ಬಾಲಚಂದ್ರನ್ರವರು, ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಜೆ, ಕಾರ್ಯದರ್ಶಿ ರಮೇಶ್ ಬಿಎಂ, ಖಜಾಂಚಿ ವಿನೋದ್ ಪ್ರಸಾದ್ ಎಚ್ಎಂ ಭಾಗವಹಿಸಿದ್ದರು. ಹಾಗೂ ಶಾಲೆಯ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಕಮಲಮ್ಮರವರು, ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀಮತಿ ಧನಲಕ್ಷ್ಮಿರವರು, ಗ್ರಾಮದ ಮುಖಂಡರಾದ ಗಂಗಾಧರ್ ರವರು, ಸಿದ್ದೇಗೌಡರವರು ಮತ್ತು ಎಲ್ಲಾ ವಿದ್ಯಾರ್ಥಿಗಳ ಪೋಷಕರು, ಗ್ರಾಮಸ್ಥರು ಸೇರಿದಂತೆ ಇತರರು ಹಾಜರಿದ್ದರು. ಆ ವೃದ್ಧಾಶ್ರಮದಲ್ಲಿ ಸರಿಯಾಗಿ ಅವ್ರನ್ನ ನೋಡ್ಕೊತಾ ಇದ್ದಾರ, ಅವ್ರನ್ನ ನೋಡ್ತಾ ಇಲ್ಲ, ಸರಿಯಾಗಿ ಟ್ರೀಟ್ಮೆಂಟ್ ನಡೆದಿದೆಯಾ? ಆ ಟ್ರೀಟ್ಮೆಂಟ್ ನಡೆದವರ ಸರ್ಕಾರದ ಗಮನಕ್ಕೆ ತಂದು ಅಲ್ಲಿ ಟ್ರೀಟ್ಮೆಂಟ್ ಆಗುವಂಥ ವ್ಯವಸ್ಥೆ ಮಾಡಬೇಕಾಗುತ್ತೆ. ಅದನ್ನ ಆ ಕೆಲಸ ಮಾಡ್ತೀವಿ ಬಂದಿವಿ. ಮತ್ತೆ ಅಂಧ ಮಕ್ಕಳಿಗೆ ಏನು ಒಂದು 2-3 ಅಂಧ ಮಕ್ಕಳು ಶಾಲೆ ಹಾಸನದಲ್ಲಿ ಒಂದು ಮಾಡಿದ್ವಲ್ವ, ಹಾಸನದಲ್ಲಿ ಚಂದ್ರಾಪುರದಲ್ಲಿ ಮಾಡಿದ್ದೀವಿ, ಮತ್ತೆ ಇಲ್ಲಿ ಮಾತೃಭೂಮಿ ವೃದ್ಧಾಶ್ರಮದಲ್ಲಿ ಮಾಡಿದ್ದೀವಿ, ಕಾರ್ಯಕ್ರಮ ಮಾಡಿದ್ದೀವಿ. ಸುಮಾರು ನಾವು ಹಲವಾರು ಇವನ್ನ ಆಯ್ಕೆ ಮಾಡ್ಕೊಂಡು ಸಂಸ್ಥೆಗಳನ್ನ ಆಯ್ಕೆ ಮಾಡ್ಕೊಂಡು ನಮಗೆ ಏನು ಹೆಲ್ಪ್ ಆಗುತ್ತೆ ಈ ಟ್ರಸ್ಟ್ ವತಿಯಿಂದ. ಇವತ್ತು ಟ್ರಸ್ಟ್ಗೆ ಯಾವುದೇ ರೀತಿ ಸರ್ಕಾರ ಸವಲತ್ತು ಬರ್ತಾ ಇಲ್ಲ. ನಾವು ಸ್ವಂತ ಉದ್ಯೋಗದ ಸ್ವಂತ ದುಡಿಮೆಯಿಂದ ಅದು ನಮ್ಮ ಕೈಲ ಏನಾಗುತ್ತೆ ಅದನ್ನ ಅದು ಕೊಡ್ಬೋದಾ, ಏನು ಕೊಡ್ಬೋದು. ಅವತ್ತು ಮೊನ್ನೆ ಬಂದಾಗ ಮೇಡಮ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಏನು ನಾವು ನಮ್ಮ ಉದ್ದೇಶ ಅಂದ್ರೆ ಟ್ರ್ಯಾಕ್ ಸೂಟ್ ಕೊಡ್ಬೇಕು ಅಂತೇಳಿ ಅಂದ್ಕೊಂಡಿದ್ದು. ಮಕ್ಕಳುಗಳಿಗೆ ಟ್ರ್ಯಾಕ್ ಸೂಟ್ ಕೊಡೋಣ, ಶೂ ಕೊಡೋಣ, ಟೈ ಬೆಲ್ಟ್ ಕೊಡೋಣ ಅಂತ ಅನ್ಕೊಂಡ್ಬಂದು ಏನು ಕೊರತೆ ಇದೆ ಅಂತ ಕೇಳಿದಾಗ ಯಾರೋ ದಾನಿಗಳು ಬಂದು ಇವನ್ನ ಕೊಟ್ಟಿದ್ದಾರೆ, ಸೂಟ್ ಏನು ಟ್ರ್ಯಾಕ್ ಸೂಟ್ ಎಲ್ಲ ಕೊಟ್ಟಿದ್ದಾರೆ, ಶೂ ಎಲ್ಲ ಕೊಟ್ಟಿದ್ದಾರೆ ಅಂತ ಕೇಳಿದ್ರು. ಇನ್ನೇನು ಕೊರತೆ ಇದೆ ಅಂದಾಗ ಇನ್ನು ಸದ್ಯದಲ್ಲಿ ಏನಿಲ್ಲ ಅಂತ ಕೇಳಿದಾಗ ನಾವೇ ನಮ್ಮ ವಾಲಂಟ್ರಿ ಆಗಿ ನೋಟ್ಬುಕ್ಗಳನ್ನ ಕೊಡ್ಬೋದಾ, ವಿತರಣೆ ಮಾಡ್ಬೋದು ಅಂತ ಕೇಳಿದಾಗ ಆಯ್ತು ಮಾಡಿ ಅಂತ ಹೇಳಿ ಅವರು ಇದರಿಂದ ಒಪ್ಕೊಂಡ್ರು. ಹಂಗಾಗಿ ನಾವು ಸರಿ ಆಯ್ತು ಅಂತ ಹೇಳಿ ಒಂದು ಡೇಟನ್ನು ನಿಗದಿ ಮಾಡಿ ಇವತ್ತಿನ ದಿನ ಬಂದಿದ್ದೀವಿ ಇಲ್ಲಿ. ಮಕ್ಕಳ ಇವತ್ತ ಪೋಷಕರಲ್ಲಿ ಒಂದು ಆತಂಕ ಇರ್ಬೋದು, ಏನು ನಮ್ಮ ಮಕ್ಕಳು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಬಿಟ್ರೆ ಹೊಲವುಳನ ಆಯ್ತಾನೆ, ಅಥವಾ ಇದು ಕಟ್ಟಡ ಕಾರ್ಮಿಕ ಆಯ್ತಾನೆ, ಅಥವಾ ಇನ್ಯಾವುದೋ ಒಂದು ಕಾರ್ಮಿಕ ಆಗ್ತಾನೆ ಅಂತ ಹೇಳಿ. ಇವತ್ತ ಕಟ್ಟಡ ಕಾರ್ಮಿಕನ ಹೊಲವುಳ ರೈತನಿಂದ ಹಿಡಿದು ಈ ದೇಶಕ್ಕೆ ಅನ್ನ ಆಗ್ತಿರೋದು ಅವರೇ. ಸೈನಿಕರಾಗ್ಲಿ, ರೈತ ಆಗ್ಲಿ, ಇನ್ಯಾವುದೋ ಕಟ್ಟಡ ಮಾಡೋದಲ್ಲಿ ಏನಾದರೂ ಈ ದೇಶದಲ್ಲಿ ಮಾನವ ಜೀವಿಗೆ ನೆರಳಾಗಿದ್ದೇನೆ ಅಂತಂದ್ರೆ ಈ ಸರ್ಕಾರಿ ಶಾಲೆಯಲ್ಲಿ ಓದಿದಂಥ ಮಕ್ಕಳುಗಳೇ. ಇವತ್ತೆಲ್ಲ ಬರೀ ಅಷ್ಟಕ್ಕೆ ಸೀಮಿತ ಆಗಿಲ್ಲ, ದೊಡ್ಡ ದೊಡ್ಡ ಸೈಂಟಿಸ್ಟ್ ಆಗಿದ್ದಾರೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರಿಗೆ ಓದ್ಬೇಕಾದ್ರೆ ಯಾವ ಕಾಲೇಜ್ ಇತ್ತು, ಯಾವ ಇದು ಯೂನಿವರ್ಸಿಟಿ ಇದಲ್ಲ, ಸಾರಿ ಇದಿತ್ತು, ಪ್ರೈವೇಟ್ ಸ್ಕೂಲ್ ಇತ್ತು. ಯಾವ ಪ್ರೈವೇಟ್ ಸ್ಕೂಲಲ್ಲಿ ಓದಿದ್ರು? ಅವರೆಲ್ಲ ಸರ್ಕಾರಿ ಶಾಲೆಯಲ್ಲೇ ಬಂದಿದ್ದವರು. ಅಂಬೇಡ್ಕರ್ ಯಾವ ಸ್ಕೂಲಲ್ಲಿ ಓದಿದ್ರು? ಅವ್ರು ಯಾವ ಇದರಲ್ಲೂ ಓದಿಲ್ಲ, ಹೈಟೆಕ್ ಸ್ಕೂಲಲ್ಲಿ ಓದಿಲ್ಲ, ಸರ್ಕಾರಿ ಶಾಲೆಯಲ್ಲೇ ಓದಿದ್ರು. ಇವತ್ತೇನು ದೊಡ್ಡ ದೊಡ್ಡ ಮಹಾನೀಯರಿದ್ದಾರೆ, ಕವಿ ಕುವೆಂಪು ಆಗಿರ್ಬೋದು, ಬೇರೆ ಬೇರೆ ದೊಡ್ಡ ದೊಡ್ಡ ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ದೊಡ್ಡ ದೊಡ್ಡ ಯಾರ್ಯಾರು ಈ ದೇಶದ ಮುಖಂಡರಿದ್ದಾರೆ, ಲೀಡರ್ಗಳಿದ್ದಾರೆ, ಅವರೆಲ್ಲ ಸರ್ಕಾರಿ ಶಾಲೆಯಲ್ಲೇ ಓದಿರೋಂಥವ್ರು. ಯಾವ ಖಾಸಗಿ ಸ್ಕೂಲಲ್ಲಿ ಓದಿ ಡಾಕ್ಟರೇಟ್ ತಂದಿಲ್ಲ, ಸರ್ಕಾರಿ ಶಾಲೆಯಿಂದಲೇ ಹೋಗಿರೋದು. ಇವತ್ತು ಈ ದೇಶದಲ್ಲಿ ಗಡಿ ಕಾಯ್ದಿರೋ ಒಬ್ಬ ಯೋಧ, ಅವನು ಕೂಡ ಸರ್ಕಾರಿ ಶಾಲೆಯಿಂದಲೇ ಹೋಗಿರೋದು. ಇವತ್ತು ಒಬ್ಬ ಈ ದೇಶ ಆಳ್ತಾರಂತ ಪ್ರಧಾನಿ, ಅವರು ಕೂಡ ಸರ್ಕಾರಿ ಶಾಲೆಯಿಂದಲೇ ಹೋಗಿರೋದು. ಮುಖ್ಯಮಂತ್ರಿ ಆಗಿರ್ಬೋದು, ಅವರು ಸರ್ಕಾರಿ ಶಾಲೆಯಿಂದಲೇ ಹೋಗಿರೋದು. ಯಾರುವೇ ಯಾವ ಪೋಷಕರು ಕೂಡ ಸರ್ಕಾರಿ ಶಾಲೆ ಅಂದ್ರೆ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಹಿಂದುಳಿದಿದೆ ಯಾಕೆ ಅಂತ ಅಂದ್ರೆ ಸರ್ಕಾರಿ ಸವಲತ್ತುಗಳನ್ನ ಪಡ್ಕೊಳ್ಳೋದ್ರಲ್ಲಿ ನಮ್ಮ ಶಾಲೆ ಹಿಂದುಳಿದಿದೆ ಅಂತ ಅಂದ್ರೆ ಯಾಕೆ ಅಂತ ಅಂದ್ರೆ ನಮ್ಮ ಮಕ್ಕಳು ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ, ಪೋಷಕರು ಸರಿಯಾದ ರೀತಿಯಲ್ಲಿ ಗೌರ್ಮೆಂಟ್ ಸ್ಕೂಲಿಗೆ ಸ್ಪಂದಿಸ್ತಾ ಇಲ್ಲ, ಬಂದು ಸೇರಿಸ್ತಾ ಇಲ್ಲ ಮಕ್ಕಳು. 3 ಮತ್ತೊಂದು ಜನ ನೋಡಿ ಇವತ್ತ ಎಲ್ಲ ದುರಂತ ಏನು ಅಂತಂದ್ರೆ ಎಷ್ಟೋ ಸಾವಿರಾರು ಸ್ಕೂಲ್ಗಳು ಮುಚ್ಚೋಗಿದೆ. 42,000 ಸ್ಕೂಲ್ಗಳು ಈ ರಾಜ್ಯದಲ್ಲಿ ಮುಚ್ಚೋಗಿದೆ ಅಂತ ಅಂಕಿಅಂಶ ಇದೆ. ಭಾರತದಲ್ಲಿ 90,000, ಇಡೀ ಭಾರತದಲ್ಲಿ 90,000 ಸರ್ಕಾರಿ ಶಾಲೆಗಳು ಮುಚ್ಚೋಗಿವೆ. ಕಾರಣ ಏನು? ಯಾರ ಮೇಲೂ ನಾವು ಡಿಪೆಂಡ್ ಆಗಿಲ್ಲ. ನಾವು ಅದಕ್ಕೆಲ್ಲ ಕಾರಣ ನಮ್ಮ ಮಕ್ಕಳ ಪೋಷಕರು ಮಾತ್ರ. ನಾವು ಯಾರೋ ಒಬ್ರು ಇಲ್ಲಿಂದ ಅದು ಹೋಗಿ ದೊಡ್ಡ ಇದರಲ್ಲಿ ಸ್ಕೂಲಲ್ಲಿ ಓದಿಸ್ತಾವ್ರೆ, ಇಲ್ಲಿಗೆ ವ್ಯಾನ್ ಬರುತ್ತೆ ಕರ್ಕೊಂಡು ಹೋಗಕ್ಕೆ, ನಮ್ಮ ಮಕ್ಕಳು ಹಂಗೆ ಓದ್ಬೇಕು, ನಮ್ಮ ಮಕ್ಕಳು ಅಲ್ಲಿ ಓದಿ ಕೆಟ್ಟಿರೋಂಥ ಮಕ್ಕಳುಗಳು ಬೇಕಾದಷ್ಟು ಜನ ಅವ್ರೆ, ಅಲ್ಲಿ ಓದಿ ಬೀದಿ ಸುತ್ತಿರೋರು ಎಷ್ಟೋ ಜನ ಅವ್ರೆ, ಅಲ್ಲಿ ಓದಿ ಏನೋ ಯಾವುದೇ ಕೆಲಸ ಕಾರ್ಯಗಳು ಆಗದಲ್ಲೇ ಮನೇಲಿ ಕೈ ಕಟ್ಕೊಂಡು ಕೂತಿರೋರು ಎಷ್ಟೋ ಜನ ಅವ್ರೆ. ಯಾಕೆ ಆ ನಿಟ್ಟಿನಲ್ಲಿ ಚಿಂತೆ ಮಾಡಲ್ಲ ನಮ್ಮ ಪೋಷಕರು? ಇವತ್ತ ಯಾವುದೇ ಖಾಸಗಿ ಸ್ಕೂಲ್ಗಿಂತ ಕಮ್ಮಿ ಪಾಠ ಮಾಡ್ತಾ ಇಲ್ಲ ಸರ್ಕಾರಿ ಶಾಲೆದಂತ ಟೀಚರ್ಸ್ಗಳು.
ತುಂಬಾ ಎಫೆಕ್ಟ್ ಆಗ್ತಾ ಇದ್ದಾರೆ. ಮನೆ ಮಂತಕ್ಕೆ ಹೋಗಿ ಪೆನ್ನು ಪುಸ್ತಕ ಹಿಡ್ಕೊಂಡು ನಿಮ್ಮಲ್ಲಿ ಎಷ್ಟು ಮಕ್ಕಳವೆ ನಮ್ಮ ಶಾಲೆಗೆ ಸೇರಿಸಿ. ಅದೇ ಖಾಸಗಿ ಸ್ಕೂಲಲ್ಲಿ ಯಾರು ಮನೆ ತಕ್ಕ ಬರೋದೇ ಇಲ್ಲ. ನೀವೇ ತಗೊಂಡೋಗಿ ದುಡ್ಡು ತಗೊಂಡೋಗಿ ಡೊನೇಷನ್ ತಗೊಂಡೋಗಿ ಅವ್ರ ಮನೆಗೆ ಕ್ಯೂ ನಿಂತು ಕಟ್ಟಿ ಬರ್ತೀವಿ. ಕಟ್ಟಿ ಬಂದು ಆ ಮಕ್ಕಳನ್ನ ಆದಿ ತಪ್ಪಿಸಿದ ಇವತ್ತೆಲ್ಲ ನೋಡ್ತಾ ನೀವು ಎಲ್ಲ ಮಕ್ಕಳುಗಳು ದೊಡ್ಡ ದೊಡ್ಡ ಶಾಲೆಯಲ್ಲಿ ಓದ್ತಾರೆಲ್ಲ ಬೇರೆ ಬೇರೆ ಚಟಗಳಿಗೆ ದುಶ್ಚಟಗಳಿಗೆ ಅಡಿಟ್ ಆಗಿರೋದನ್ನ. ಸರ್ಕಾರಿ ಶಾಲೆಯಲ್ಲಿ ಓದ್ತಿರೋಂಥ ಮಕ್ಕಳುಗಳು ಯಾವುದೇ ಈ ದುಶ್ಚಟಕ್ಕೆ ಅಡಿಟ್ ಆಗಿದ್ರಂತ ಇದುವರೆಗೂ ಎಲ್ಲೂ ಯಾವುದೇ ನ್ಯೂಸ್ ಇಲ್ಲ. ಕಾರಣ ಏನು ಅಂತಂದ್ರೆ ಆ ಟೀಚರ್ಗಳು ಅಷ್ಟು ಎಫೆಕ್ಟ್ ಆಗ್ತಾರೆ, ಅಷ್ಟು ಕೇರಾಗಿ ನೋಡ್ತಿದ್ದಾರೆ ಅಂತ ಅರ್ಥ. ಇವತ್ತು ಯಾವುದೇ ಒಂದು ಆಫೀಸರ್ ಆಗ್ಯಾರ ಅಂತಂದ್ರೆ ಸರ್ಕಾರಿ ಶಾಲೆಗೆ ಒಂದು ಯಥೇಚ್ಛವಾಗಿ ಅಧಿಕಾರಿಗಳು ಆಗಿರೋದು ಸರ್ಕಾರಿ ಶಾಲೆಯಿಂದಲೇ ಹೋಗಿ. ರವಿ ಡಿ ಚನ್ನಣ್ಣವರು ಎಲ್ಲಿಂದ ಓದಿದ್ರು? ಸರ್ಕಾರಿ ಶಾಲೆಯಿಂದಲೇ ಓದಿದ್ರು. ಅವ್ರು ಇವತ್ತ 16 ಜನಕ್ಕೆ ಮಾರ್ಗದರ್ಶಕರಾಗಿದ್ದಾರೆ. ನೀವು ಮಕ್ಕಳುಗಳು ತಂದೆ ತಾಯಿ ಕನಸನ್ನ ನನಸು ಮಾಡ್ಬೇಕಾದ್ರೆ ಜವಾಬ್ದಾರಿ ಯಾರ್ದು? ನಿಮ್ದು. ನೀವೇನ್ ಮಾಡ್ಬೇಕು? ಪ್ರತಿದಿನ ಯಾವುದೇ ಖಾಸಗಿ ಸ್ಕೂಲಿಗೆ ಏನು ಕಮ್ಮಿ ಇಲ್ಲ ಅನ್ನಂಗೆ ನೀವು ಇವತ್ತೆಲ್ಲ ಬುದ್ಧಿವಂತರಾಗಿರೋ ಯೂನಿಫಾರ್ಮ್ ಬೇಕು ಸರ್ಕಾರದಿಂದ ಕೊಡ್ತಾ ಇದಾರೆ, ಶೂ ಕೊಡ್ತಾ ಇದಾರೆ, ಪುಸ್ತಕ ಕೊಡ್ತಾ ಇದಾರೆ, ಊಟ ಕೊಡ್ತಾ ಇದಾರೆ. ಅವನ್ನೆಲ್ಲ ಸದುಪಯೋಗ ಮಾಡ್ಕೊಂಡು ನಿಮ್ಮ ಕೆಲಸ ಏನು ಅಚ್ಚುಕಟ್ಟಾಗಿ ಓದ್ಬೇಕು. ಅವ್ರು ಏನು ಕೊಟ್ಟಿರ್ತಾರೆ ಅವತ್ತೇ ಓದ್ಬೇಕು. ಓದಿ ಮಾರನೇ ಬೆಳಿಗ್ಗೆ ಬಂದು ಟೀಚರ್ಗೆ ಅಥವಾ ನಮ್ಮ ಮಾಸ್ಟರ್ಗಳಿಗೆ ಅದನ್ನ ಒಪ್ಪಿಸ್ಬೇಕು. ಈ ಕೆಲಸ ಆದ್ರೆ ಮಕ್ಕಳುಗಳು ನಿಜವಾಗ್ಲೂ ಮೇಲ್ ಬರ್ತಾರೆ. ಯಾವುದೇ ಖಾಸಗಿ ಸ್ಕೂಲ್ಗೆ ಕಮ್ಮಿ ಇಲ್ಲ ಅನ್ನೋದನ್ನ ನೀವು ತೋರಿಸ್ಬೇಕಾಗಿರೋದು. ನೀವು ಇವತ್ತ ಈ ಹಳ್ಳಿಗಾಡಿನಲ್ಲಿ ಏನಾದರೂ ಪರಿಸರ ಮತ್ತು ವಾತಾವರಣ ಚೆನ್ನಾಗಿದೆ ಅಂದರೆ ಹಳ್ಳಿಗಾಡಿನ ಮಕ್ಕಳು ಮತ್ತು ರೈತರಿಂದಲೇ. ಯಾವ ಯೂನಿವರ್ಸಿಟಿ ಓದಿರಲ್ಲ ಅವರೆಲ್ಲ ಕಾರು ಬಂಗ್ಲ ತನ್ನ ಕಾಂಕ್ರೀಟ್ ಮಯ ಮಾಡ್ತಾರೆ ಇಡೀ ಇದನ್ನೆಲ್ಲ ಸಿಟಿಯೆಲ್ಲ. ಇವತ್ತೇನಾದ್ರೂ ರೈತರು ಹಳ್ಳಿ ಕಡೆ ಹಸಿರಾಗಿ ಉಳಿದಿದೆ ಗಿಡ ಮರ ಅಂತ ಅಂದ್ರೆ ಅದಕ್ಕೆಲ್ಲ ರೈತರು. ಗಿಡ ಮರ ಏನಾದ್ರೂ ಇದ್ರೆ ಮಳೆ ಬೆಳೆ ಚೆನ್ನಾಗಾಗ್ತದೆ. ಕಾರ್ ತಂದ್ರೆ ಅಥವಾ ಬಸ್ ತಂದ್ರೆ ಅಥವಾ ಇನ್ನೇನಾದ್ರು ಬಿಲ್ಡಿಂಗ್ ಕಟ್ಟಿದ್ರೆ ಮಳೆ ಹೋಯ್ತದ? ಆಮ್ಲಜನಕ ಬರ್ತದ? ಇಲ್ಲ. ಗಿಡ ಮರ ಬೆಳೆಸಿದ್ರೆ ಮಾತ್ರ ನಮಗೆ ಆಮ್ಲಜನಕ ಕೊಡ್ತದೆ, ಒಳ್ಳೆ ಗಾಳಿ ನೀರು ಕೊಡ್ತದೆ, ಗಾಳಿ ಬೆಳಕು ಕೊಡುತ್ತೆ. ಅದಕ್ಕೆ ನಾವು ಹಲವಾರು ಕಾರ್ಯಕ್ರಮ, ಮುಖ್ಯವಾಗಿ ಪರಿಸರ ದಿನಾಚರಣೆ ದಿನ ನಾವು ಸಸಿ ಕೊಡೋ ಅಂತ ಕಾರ್ಯಕ್ರಮ ಮಾಡಿದ್ದೀವಿ. ಸುಮಾರು ಅವತ್ತು ಬಂದಾಗಲೂ ಸಸಿ ಕೊಡೋ ಪರಿಸರ ದಿನಾಚರಣೆ ದಿವಸ ಇಲ್ಲಿ ಬಂದು ಸಸಿ ನೆಟ್ಟು ಹೋಗಿದ್ದೀವಿ ಸ್ವಲ್ಪ. ಆಮೇಲೆ ಇವತ್ತು ಮತ್ತೆ